ನೀವು ಹೊಸದಾಗಿ ಬ್ಯಾಂಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿಸಿರ್ತೀರ. ಕ್ರಿಯೇಟ್ ಮಾಡಿಸಿದ ನಂತರ ಫೋನ್ಪೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಬಿಟ್ಟು ಯಾವ ಅಕೌಂಟ್ ಕ್ರಿಯೇಟ್ ಮಾಡಿಸಿರ್ತೀರೋ ಆ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿದ್ರಿ ಅಂದರೆ ನೋ ಅಕೌಂಟ್ ಫೌಂಡ್ ಅಂತ ಬರ್ತಿರುತ್ತೆ. ಈ ಒಂದು ಎರರ್ ಯಾವ ರೀತಿ ನೀವು ಕ್ಲಿಯರ್ ಮಾಡಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಯಾವುದಿರುತ್ತೆ ಅಂದರೆ ಹೊಸದಾಗಿ ಯಾವುದು ಕ್ರಿಯೇಟ್ ಮಾಡಿಸಿರ್ತೀರೋ ಆ ಒಂದು ಬ್ಯಾಂಕನ್ನು ನೀವು ಸೆಲೆಕ್ಟ್ ಮಾಡ್ತಿದ್ದೀರಾ. ನೋಡ್ತಿರ್ಬೋದು, ನಾನಿಲ್ಲಿ ಕೆನರಾ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ನೋ ಅಕೌಂಟ್ ಫೌಂಡ್ ಅಂತ ಬರುತ್ತೆ. ನೀವು ಬ್ಯಾಂಕಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿಸಿರ್ತೀರಾ, ಇದೇ ನಂಬರ್ಗೆ ಲಿಂಕ್ ಆಗಿರುತ್ತೆ, ಆದ್ರೂ ಕೂಡ ನಿಮಗೆ ನೋ ಅಕೌಂಟ್ ಫೌಂಡ್ ಅಂತ ಬರ್ತಿರುತ್ತೆ. ಸೊ ಈ ಎರರ್ನ ನೀವು ಯಾವ ರೀತಿ ಕ್ಲಿಯರ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಇದು 2 ರೀಸನ್ಗೆ ನೋ ಅಕೌಂಟ್ ಫೌಂಡ್ ಅಂತ ಬರುತ್ತೆ. ಏನು ರೀಸನ್ ಅಂತಲೂ ಕೂಡ ನಿಮಗೆ ವಿಡಿಯೋ ಮಧ್ಯದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಓಕೆನಾ. ಈ ಒಂದು ಅಪ್ಲಿಕೇಶನ್ ನೀವು ಫಸ್ಟ್ ಮಾಡಬೇಕಾಗಿರೋದೇನೆಂದರೆ, ಅಪ್ಲಿಕೇಶನ್ ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅಂದರೆ ಅದನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಫೋನ್ಪೇ ಅಪ್ಲಿಕೇಶನನ್ನು ನೀವು ಅನ್ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಪ್ಲೇಸ್ಟೋರ್ಗೆ ಹೋಗಿ ಆದರೂ ಆಗಿರ್ಬೋದು, ಅಥವಾ ಅಪ್ಲಿಕೇಶನ್ ಇರುತ್ತೆ ನೋಡಿ ಫೋನ್ಪೇ ಅಪ್ಲಿಕೇಶನು. ಈ ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ನಿಮಗೆ ಡಿಲೀಟ್ ಸಿಂಬಲ್ ಇರುತ್ತೆ ಅಥವಾ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ. ಇಲ್ಲೇ ಆದರೂ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಮೊಬೈಲ್ನಿಂದ ಫಸ್ಟು ಇದನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ, ಓಕೆನಾ. ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿಬಿಟ್ಟಾದರೂ ಅನ್ಇನ್ಸ್ಟಾಲ್ ಮಾಡಿ. ಅನ್ಇನ್ಸ್ಟಾಲ್ ಮಾಡಿದ ನಂತರ ಯೂಟ್ಯೂಬ್ನಲ್ಲಿ ನಮ್ಮ ಒಂದು ವಿಡಿಯೋನ ನೀವು ನೋಡ್ತಿರ್ತೀರಲ್ವ, ನೋಡುವಂಥ ಟೈಮ್ನಲ್ಲಿ ನಿಮಗೆ ಟೈಟಲ್ ಇರುತ್ತೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ನೋಡ್ತಿರ್ಬೋದು. ಟೈಟಲ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಡಿಸ್ಕ್ರಿಪ್ಷನ್ ಓಪನ್ ಆಗಿದ ನಂತರ ಫೋನ್ಪೇ ಆ್ಯಪ್ ಲಿಂಕ್ ₹100 ಕ್ಯಾಶ್ ಬ್ಯಾಕ್ ಅಂದ್ಬಿಟ್ಟು ಫೋನ್ಪೇ ಲಿಂಕ್ ಕೊಟ್ಟಿರ್ತೀನಿ. ಈ ಒಂದು ಲಿಂಕ್ ಮುಖಾಂತರ ನೀವು ಫೋನ್ಪೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಮತ್ತು ತುಂಬಾ ಈಸಿಯಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ನಿಮ್ಮ ಒಂದು ಫೋನ್ಪೇಗೆ ಲಿಂಕ್ ಮಾಡ್ಬೋದು, ಓಕೆನಾ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ರಿಡೈರೆಕ್ಟ್ ಆಗಿ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ಪ್ಲೇಸ್ಟೋರ್ ಓಪನ್ ಆಗಿದ ನಂತರ ನಿಮಗೆ ಇಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ, ಓಕೆನಾ. ನೀವು ಆಲ್ರೆಡಿ ಅನ್ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಲ್ವ, ಅದಕ್ಕೆ ನಿಮ್ಗೆ ಇನ್ಸ್ಟಾಲ್ ಅಂತ ಕೇಳುತ್ತೆ. ನೀವೇನಾದರೂ ಇನ್ಸ್ಟಾಲ್ ಮಾಡ್ಕೊಂಡಿರೋದನ್ನೇ ಓಪನ್ ಮಾಡಿದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಬರೋದಿಲ್ಲ ಮತ್ತು ಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ. ಸೊ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಈ ಲಿಂಕ್ ಮುಖಾಂತರ ಈ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಕಂಪ್ಲೀಟ್ ಆಗಿದ ನಂತರ ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ ಅಂದರೆ, ಇಲ್ಲಿ ನಿಮಗೆ ಓಪನ್ ಅಂತ ಕೇಳುತ್ತೆ. ನೆಟ್ ಸ್ಪೀಡ್ ಇದೆ ಅಂತಂದರೆ ಬೇಗನೆ ಇನ್ಸ್ಟಾಲ್ ಆಗುತ್ತೆ. ನಿಮ್ಮ ಒಂದು ನೆಟ್ ಸ್ಲೋ ಇದೆ ಅಂತಂದರೆ ಲೇಟಾಗಿ ಆಗುತ್ತೆ. ಓಪನ್ ಆಗಿದ ನಂತರ ಅಪ್ಲಿಕೇಶನ್ ಡ್ಯಾಶ್ಬೋರ್ಡ್ ನಿಮ್ಗೆ ಈ ರೀತಿ ಇರುತ್ತೆ. 10 ಡಿಜಿಟ್ ನಿಮ್ಮ ಬ್ಯಾಂಕಿಗೆ ಯಾವ ನಂಬರ್ ಲಿಂಕ್ ಆಗಿರುತ್ತೋ ಆ ಒಂದು ನಂಬರನ್ನು ನೀವೇನು ಮಾಡಬೇಕಾಗತ್ತೆ ಅಂತ ಅಂದರೆ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನೋಡ್ತಿರ್ಬೋದು, ಆ ಒಂದು ನಂಬರ್ ನಿಮ್ಮ ಒಂದು ಮೊಬೈಲ್ನಲ್ಲಿ ಇರಬೇಕಾಗತ್ತೆ, ಓಕೆನಾ. ತುಂಬಾ ಇಂಪಾರ್ಟೆಂಟು. ನಂಬರ್ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ 6 ಡಿಜಿಟ್ OTP ಬರುತ್ತೆ. ಅದು ಆಟೋಮೆಟಿಕ್ಲಿ ತಗೊಳುತ್ತೆ. ಆಟೋಮೆಟಿಕ್ಲಿ ತಗೊಂಡಿದ ನಂತರ ನೆಕ್ಸ್ಟ್ ನಿಮಗೆ ಪರ್ಮಿಷನ್ಸ್ಗಳನ್ನ ಕೇಳುತ್ತೆ, ಕೆಲವೊಂದಷ್ಟು ಪರ್ಮಿಷನ್ಸ್ಗಳನ್ನ. ಆ ಪರ್ಮಿಷನ್ಸ್ಗಳಿಗೆ ನೀವು ಅಲೋನ ಕೊಡಬೇಕಾಗತ್ತೆ. ಅಲೋ ಕೊಟ್ಟಿದ ನಂತರ ಈ ಒಂದು ಅಪ್ಲಿಕೇಶನ್ದು ಮೇನ್ ಡ್ಯಾಶ್ಬೋರ್ಡ್ ಏನಿರುತ್ತೆ ಅದು ನಿಮಗೆ ಈ ರೀತಿ ಶೋ ಆಗುತ್ತೆ, ಓಕೆನಾ. ಈ ಒಂದು ಆಪ್ಷನಲ್ಲಿ ನಿಮಗೆ ಸೆಂಟ್ರಲ್ಲೇ ನಿಮಗೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತಲೂ ಕೂಡ ಕೇಳುತ್ತೆ. ಕೆಲವೊಂದೊಂದು ಸರಿ ಕೇಳೋದಿಲ್ಲ. ಕೇಳಿಲ್ಲ ಅಂತಂದರೆ ಲೆಫ್ಟ್ ಸೈಡ್ ಟಾಪಲ್ಲಿ ನಿಮಗೆ ಪ್ರೊಫೈಲ್ ಆಪ್ಷನ್ ಇರುತ್ತೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಬಾಟಮಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟ್ಸ್ ಅಂತ ಇರುತ್ತೆ. ಬ್ಯಾಂಕ್ ಅಕೌಂಟ್ಸ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ಸ್ ಮೇಲೆ ಟ್ಯಾಪ್ ಮಾಡಿದ ನಂತರ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಕೇಳುತ್ತೆ. ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಮತ್ತೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಬ್ಯಾಂಕ್ ಯಾವುದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಾನು ಕೆನರಾ ಬ್ಯಾಂಕ್ ಸ್ಟಾರ್ಟಿಂಗಲ್ಲಿ ತೋರಿಸ್ತಾ ಇಲ್ವೋ ಅದೇ ಬ್ಯಾಂಕನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನೋಡ್ತಿರ್ಬೋದು, ಸೇಮ್ ಅದೇ ಒಂದು ಬ್ಯಾಂಕ್ ಮೇಲೆ ನಾನು ಟ್ಯಾಪ್ ಮಾಡ್ತೀನಿ. ನೀವು ಯಾವ ಬ್ಯಾಂಕಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿರ್ತೀರೋ ಆ ಒಂದು ಬ್ಯಾಂಕ್ ನೇಮನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ, ಓಕೆನಾ. ಅಥವಾ ಸರ್ಚ್ ಮಾಡಿ ಆದರೂ ಸೆಲೆಕ್ಟ್ ಮಾಡ್ಕೊಬೋದು. ನಾನಿಲ್ಲಿ ಕೆನರಾ ಬ್ಯಾಂಕ್ ಇರೋದ್ರಿಂದ ಕೆನರಾ ಬ್ಯಾಂಕ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ನೋಡ್ತಿರ್ಬೋದು ಇಲ್ಲಿ ಲಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಇದು ಓಕೆ. ಇದೇನಾದರೂ ನಿಮ್ಗೆ ಲಿಂಕ್ ಆಗಿಲ್ಲ ಅಂತಂದರೆ ನಿಮ್ಮ ಒಂದು ಬ್ರ್ಯಾಂಚಲ್ಲಿ ನೀವು ಹೋಗಿ ನಿಮ್ಮ ಒಂದು ನಂಬರ್ ಲಿಂಕ್ ಆಗಿರೋದಿಲ್ಲ, ಲಿಂಕ್ ಮಾಡಿಸ್ಬೇಕಾಗುತ್ತೆ, ಓಕೆನಾ. ಇದು ಲಿಂಕ್ ಆಗಿತ್ತು ಅಂದರೆ 100% ವರ್ಕ್ ಆಗುತ್ತೆ. ಸಮ್ಟೈಮ್ಸ್ ಆದ್ರೂ ಕೂಡ ಲಿಂಕ್ ಆಗಿಲ್ಲ ಅಂತಂದರೆ ನೀವು ಬ್ರ್ಯಾಂಚಿಗೆ ಹೋಗ್ಬಿಟ್ಟು ನಂಬರ್ನ ಒಂದ್ಸರಿ ಲಿಂಕ್ ಮಾಡಿಸಿ. ನೆಕ್ಸ್ಟು ನಿಮಗೆ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಸೆಟ್ UPI ಪಿನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೆಟ್ UPI ಪಿನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ನಿಮ್ಮ ಒಂದು ATM ಕಾರ್ಡನ್ನು ನೀವು ತೊಗೊಬೇಕಾಗತ್ತೆ. ATM ಕಾರ್ಡ್ನಲ್ಲಿರುವಂಥ 6 ಡಿಜಿಟ್ ನಂಬರ್, ಲಾಸ್ಟ್ 6 ಡಿಜಿಟ್ ಏನಿರುತ್ತೆ ಅದನ್ನು ಎಂಟರ್ ಮಾಡಿ. ATM ಇಲ್ಲ ಅಂದರೆ ಆಧಾರ್ ಕಾರ್ಡ್ ಮುಖಾಂತರ ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತಲೂ ಕೂಡ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಓಕೆನಾ. ATM ಕಾರ್ಡ್ನಲ್ಲಿ ಲಾಸ್ಟ್ 6 ಡಿಜಿಟ್ ಏನಿರುತ್ತೋ ಆ ಒಂದು 6 ಡಿಜಿಟ್ ನಂಬರನ್ನು ನಾನಿಲ್ಲಿ ಎಂಟರ್ ಮಾಡ್ಕೊತಾ ಇದ್ದೀನಿ. ಎಂಟರ್ ಮಾಡಿದ ನಂತರ ATM ಕಾರ್ಡ್ನಲ್ಲೇ ವ್ಯಾಲಿಡ್ ಅಪ್ ಟು ಅಂತ ಇರುತ್ತೆ ಎಕ್ಸ್ಪೈರ್ ಡೇಟು. ಸೊ ಅದನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. 0625ನ ನಾನಿಲ್ಲಿ ಎಂಟರ್ ಮಾಡ್ಕೊತಾ ಇದ್ದೀನಿ.
ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಕೇಳುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಬ್ಯಾಂಕಿನ ಕಡೆಯಿಂದ 5 ಡಿಜಿಟ್ OTP ಬರುತ್ತೆ. ಅದು ಕೂಡ ಆಟೋಮೆಟಿಕ್ಲಿ ತಗೊಂಡಿದ್ದ ನಂತರ ನೆಕ್ಸ್ಟ್ ರೈಟ್ ಸೈಡ್ ನಿಮಗೆ ಟಿಕ್ ಮಾರ್ಕ್ ಇರುತ್ತೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಸೆಟ್ 6 ಡಿಜಿಟ್ UPI ಪಿನ್ ಅಥವಾ ಸೆಟ್ 4 ಡಿಜಿಟ್ UPI ಪಿನ್ ಅಂತ ಕೇಳುತ್ತೆ. ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೇನು ಮಾಡಬೇಕಾಗುತ್ತೆ, ನಿಮಗೆ ಯಾವುದು ನೆನಪಲ್ಲಿರುತ್ತೋ ಆ ಪಿನ್ನನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ಓಕೆನಾ, ನೀವು ಮೊಬೈಲ್ಗೆ ಪಾಸ್ವರ್ಡ್ ಸೆಟ್ ಮಾಡ್ಕೊತೀರಾ ಅಲ್ವಾ, ಅದೇ ರೀತಿ ಇದು ಕೂಡ ನೀವು ಯಾರಿಗಾದ್ರೂ ಅಮೌಂಟ್ ಕಳಿಸ್ಬೇಕಾದಾಗ ನೀವು ಇದನ್ನು ಎಂಟರ್ ಮಾಡಿದರೆ ಬೇರೆಯವ್ರಿಗೆ ಹೋಗೋದು. ಯಾಕೆಂದರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಯಾರು ಬೇಕಾದರೂ ಮೊಬೈಲ್ನ ತೊಗೊಂಡು ಅಮೌಂಟ್ನ ಕಳಿಸ್ಕೊಂಬಾರ್ದಲ್ವ, ಅದಕ್ಕೋಸ್ಕರ ನಿಮಗೆ UPI ಪಿನ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ಕೇಳುತ್ತೆ. ನೀವು ಏನು ಕೊಡ್ತೀರೋ ಅದು ನಿಮ್ಮ ತಲೆಯಲ್ಲಿ ಇರಬೇಕಾಗತ್ತೆ. ಓಕೆನಾ, ಮರೆಯೋದನ್ನೇ ಇರುವಂಥದ್ದನ್ನು ನೀವು ಕೊಡಬೇಕಾಗತ್ತೆ. ನೆಕ್ಸ್ಟ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಕನ್ಫರ್ಮೇಷನ್ಗೆ ಇನ್ನೊಂದು ಸಾರಿ ಕೇಳುತ್ತೆ 6 ಡಿಜಿಟು. ಸೇಮ್ ಅದೇ ಒಂದು ನಂಬರ್ ನೀವು ಏನು ಕೊಟ್ಟಿರ್ತೀರೋ ಅದೇ ನಂಬರ್ನ ಮತ್ತೆ ಎಂಟರ್ ಮಾಡಿಬಿಟ್ಟು ಇಲ್ಲಿ ಟಿಕ್ ಮಾರ್ಕ್ ಇರುತ್ತೆ ನೋಡಿ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಬ್ಯಾಂಕ್ ಅಕೌಂಟು 100% ಏನಾಗುತ್ತೆ ಅಂತ ಅಂದರೆ ನಿಮ್ಮ ಒಂದು ಫೋನ್ಪೇಗೆ ಆ್ಯಡ್ ಆಗುತ್ತೆ. ನೋಡ್ತಿರ್ಬೋದು ಸೇವಿಂಗ್ಸ್ ಅಕೌಂಟ್ ಮತ್ತು ಸೆಟ್ ಪ್ರೈಮರಿ ಅಕೌಂಟ್ ಅಂತ ತೋರಿಸ್ತಿದೆ. ಪ್ರೈಮರಿ ನೋಡ್ತಿರ್ಬೋದು, ಒಂದು ಬ್ಯಾಂಕ್ ಅಕೌಂಟ್ ನನಗೆ ಆ್ಯಡ್ ಆಗಿದೆ. 100% ವರ್ಕ್ ಆಗುವಂಥದ್ದು. ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರಬೇಕಂದ್ರೆ ತುಂಬಾ ಇಂಪಾರ್ಟೆಂಟು. ಇಲ್ಲಿ 2 ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ, ಇಲ್ಲಿ ಟ್ಯಾಪ್ ಮಾಡಿದ ನಂತರ ಯಾರಿಗಾದ್ರೂ ಜಸ್ಟ್ ₹1 ಸೆಂಡ್ ಮಾಡಿದ್ರು ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ಇಲ್ಲಿ ಎಂಟರ್ ಮೊಬೈಲ್ ಅವ್ರ ನೇಮ್ ಅಂತ ಇರುತ್ತೆ. ನೀವು ಸೇವ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನೇಮ್ ಸರ್ಚ್ ಮಾಡಿ, ಅಥವಾ ನಂಬರ್ ಇದೆ ಅಂತಂದರೆ ಅವ್ರ ನಂಬರನ್ನು ಎಂಟರ್ ಮಾಡಿದ್ರಿ ಅಂತ ಅಂದರೆ ಅವ್ರ ನೇಮ್ ಶೋ ಆಗುತ್ತೆ. ಓಕೆನಾ, ನಾನು ಇಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ. ಆ ನೇಮನ್ನು ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಅಮೌಂಟ್ ಆರ್ ಚಾರ್ಟ್ ಅಂತ ಇರುತ್ತಲ್ಲ ಅಲ್ಲಿ ಟ್ಯಾಪ್ ಮಾಡಿ, ನಂತರ ಇಲ್ಲಿ 1 2 3 ಅಂತ ಇರುತ್ತೆ, ನಂಬರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ₹1 ಸೆಂಡ್ ಮಾಡ್ತಿದ್ದೀನಿ. ₹1 ಸೆಂಡ್ ಮಾಡೋದಕ್ಕೂ ಇದೇ ಪ್ರೊಸೀಜರ್, ಮತ್ತು 1,000 1 ಲಕ್ಷ ಸೆಂಡ್ ಮಾಡೋದಕ್ಕೂ ಕೂಡ ಇದೇ ಪ್ರೊಸೀಜರ್. ಓಕೆನಾ, ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟಲ್ವ 6 ಡಿಜಿಟ್ ಆರ್ 4 ಡಿಜಿಟ್ ನೆನಪಲ್ಲಿ ಇಟ್ಕೊಂಡಿರ್ಬೇಕು ಪಿನ್ ಅಂತ. ಆ ಪಿನ್ನನ್ನು ಎಂಟರ್ ಮಾಡಿಬಿಟ್ಟು ಇಲ್ಲಿ ರೈಟ್ ಸೈಡ್ ಟಿಕ್ ಮಾರ್ಕ್ ಇರುತ್ತೆ ನೋಡಿ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನಿಮ್ಗೇನಾಗುತ್ತೆ ಅಮೌಂಟ್ ಅವರಿಗೆ ಸೆಂಡ್ ಆಗಿರುತ್ತೆ ಮತ್ತು ನಿಮಗೆ ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಈ ರೀತಿ ನೀವೇನು ಮಾಡ್ಬೋದು ಅಂದರೆ ತುಂಬಾ ಈಸಿಯಾಗಿ ಫೋನ್ಪೇಗೆ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.